ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪ್ಯಾಟ್ ಮ್ಯಾಕಫಿ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ಮಂಡೇ ನೈಟ್ ರಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ನೋಡೋದಕ್ಕೆ ಸಿಕ್ಕಿದ್ರಲ್ಲ, ಇದು ಅವರ ಕಡೆಯ ಮಂಡೇ ನೈಟ್ ರೋ ಅಂತಾನೆ ಹೇಳ್ಬಹುದು. ಇನ್ಮೇಲೆ ಅವರು ನಮಗೆ ಜನವರಿ ತನಕ ಡಬ್ಲ್ಯೂ ಮಂಡೇ ನೈಟ್ ರಲ್ಲಿ ಕಮೆಂಟ್ರಿ ಟೀಮ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಕಾಲೇಜ್ ಫುಟ್ಬಾಲ್ ಕಿಕ್ ಆಫ್ ಶೋ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಅವರು ಕಿಕ್ ಆಫ್ ನ ನಡೆಸೋದಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಅವರು ಡಬ್ಲ್ಯೂ ಇಂದ ಬ್ರೇಕ್ ನ ತಗೋತಾರೆ. ಪ್ರತಿ ವರ್ಷ ಈ ಒಂದು ಟೈಮ್ ಅಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಡಬ್ಲ್ಯೂ ಇಂದ ಬ್ರೇಕ್ ನ ತಗೋತಾರೆ. ಅಂಡ್ ಈ ಬಾರಿನೂ ಕೂಡ ಅವರು ಬ್ರೇಕ್ ನ ತಗೋತಾ ಇದ್ದಾರೆ. ಇದಕ್ಕೋಸ್ಕರ ಮಂಡೇ ನೈಟ್ ರಲ್ಲಿ ಅವರ ಫೇರ್ವೆಲ್ ಸ್ಪೀಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವ್ರು ಹೇಳ್ತಾರೆ, ನಾನು ಕಾಲೇಜ್ ಫುಟ್ಬಾಲ್ ಕಿಕ್ ಆಫ್ ಗೋಸ್ಕರ ಡಬ್ಲ್ಯೂ ಇಂದ ಸ್ವಲ್ಪ ಲೀವ್ ನ ತಗೋತಾ ಇದ್ದೀನಿ. ಸೊ ಜನವರಿ ತಿಂಗಳಲ್ಲಿ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ಕೂಡ ಭೇಟಿ ಆಗ್ತೀನಿ ಅಂತ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಇಷ್ಟೆಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಕೂಡ ನಮ್ಮ ಪ್ಯಾಟ್ ಮ್ಯಾಕಫಿ ಅವರಿಗೆ ಒಂದು ಥ್ಯಾಂಕ್ಸ್ ನ ತಿಳಿಸಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಥ್ಯಾಂಕ್ ಯು ಪ್ಯಾಟ್, ವಿ ವಿಲ್ ಸಿ ಯು ಆನ್ ಮಂಡೇ ನೈಟ್ ಅಗೈನ್ ವೆನ್ ಡಬ್ಲ್ಯೂ ರಾ ಕಮ್ ಟು ನೆಟ್ಫ್ಲಿಕ್ಸ್ ದಿಸ್ ಜನವರಿ ಅಂತ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ನೆಟ್ಫ್ಲಿಕ್ಸ್ ಗೆ ಯಾವಾಗ ಮಂಡೇ ನೈಟ್ ರಾ ಮೂವ್ ಆಗುತ್ತೋ ಆಗ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಮತ್ತೊಮ್ಮೆ ಡಬ್ಲ್ಯೂ ಮಂಡೇ ನೈಟ್ ರಾ ನ ಕಮೆಂಟ್ರಿನ ಜಾಯ್ನ್ ಆಗ್ತಾರೆ. ನೋಡೋಣ ಗಾಯ್ಸ್, ಅಲ್ಲಿವರೆಗೂ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಇಲ್ದಲೇನೆ ಡಬ್ಲ್ಯೂ ಕಮೆಂಟ್ರಿ ಟೀಮ್ ನ ಡಬ್ಲ್ಯೂ ಅವರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ. ಸೊ ನಾವು ಕೂಡ ಥ್ಯಾಂಕ್ಸ್ ನ ತಿಳಿಸೋಣ ನಮ್ಮ ಪ್ಯಾಟ್ ಮ್ಯಾಕಫಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಹಾಗೆ ಜೇವುಸ್ ಅವರ ಬಗ್ಗೆ. ಮಂಡೇ ನೈಟ್ ರಲ್ಲಿ ನಮಗೆ ಯಾವುದೇ ರೀತಿಯ ಲವ್ ಸ್ಟೋರಿ ಇವರ ವಿರುದ್ಧ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ಗಾಯ್ಸ್, ಇಂಟರ್ನೆಟ್ ಅಲ್ಲಿ ಇವರು ಸಖತ್ತಾಗಿ ಲವ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಫ್ಯಾನ್ ಫೆಸ್ಟ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಕೆಲವೊಂದಷ್ಟು ಫ್ರೆಂಡ್ಶಿಪ್ ಬ್ಯಾಂಡ್ ಗಳನ್ನ ಹಾಕೊಂಡಿರ್ತಾರೆ. ಅದ್ರಲ್ಲಿ ನೀವು ನೋಡ್ತಾ ಇರಬಹುದು ಈಟ್ ಅಂತಾನು ಕೂಡ ಬರ್ದಿದೆ. ಆ ಒಂದು ಫೋಟೋನ ನಮ್ಮ ಜೇವುಸ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೆ. ಸೊ ರಿಯಾ ರಿಪ್ಲಿ ಈಟ್ ಅಂತ ಇದಾರಲ್ಲ ಅಂತ ನಮ್ಮ ಜೇವುಸ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ರಿಯಾ ರಿಪ್ಲಿ ಅವ್ರನ್ನ ಮೆನ್ಷನ್ ಮಾಡ್ತಾರೆ. ಅಂಡ್ ಆ ಒಂದು ಮೆನ್ಷನ್ ನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ರಿಯಾ ರಿಪ್ಲಿ ಅವರು ಹಾಕಿ ಈಟ್ ಅಂತ ಕೆಳಗಡೆ ಬರೀತಾರೆ. ಇಷ್ಟೇ ಅಲ್ಲ ಗಾಯ್ಸ್, ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ನ ಪ್ರಮೋಷನಲ್ ಪೋಸ್ಟರ್ ಇದೆಯಲ್ಲ, ಅದರಲ್ಲೂ ಕೂಡ ಜೇವುಸ್ ಅವ್ರನ್ನ ಝೂಮ್ ಮಾಡಿ ಈಟ್ ಅಂತ ಬರ್ದಿದ್ದಾರೆ ನಮ್ಮ ರಿಯಾ ರಿಪ್ಲಿ ಅವರು. ಸೊ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಇದನ್ನ ಕಾಮಿಡಿಯಾಗಿ ಮೂವ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಆಂಗಲ್ ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ತರ್ತಾರ ಅಥವಾ ಜೇವುಸ್ ಅವ್ರನ್ನ ಬ್ಲಡ್ ಲೈನ್ ಸ್ಟೋರಿ ಲೈನ್ ಗೆ ಹಾಕ್ತಾರ ಅಥವಾ ಬ್ಲಡ್ ಲೈನ್ ಸ್ಟೋರಿ ಎಲ್ಲಿ ಹೋಲ್ಡ್ ಆಗ್ಬಹುದು ಅಂತ ಇಂಟರ್ನೆಟ್ ಅಲ್ಲಿ ನೀವಿಬ್ರು ಕೂಡ ಲವ್ ಆಂಗಲ್ ನ ನಡೆಸ್ತೀರಿ ಅಂತ ಡಬ್ಲ್ಯೂ ಅವರೇ ಇವರಿಬ್ರಿಗೂ ಕೂಡ ಹೇಳಿದಾರ. ಕಾದ್ ನೋಡ್ಬೇಕು. ಅದನ್ನೆಲ್ಲ ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಇವರಿಬ್ಬರ ಲವ್ ಆಂಗಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರೋ ಬಗ್ಗೆ ಅಲ್ಲ ಗಾಯ್ಸ್, ಮುಂದಿನ ವಾರದ ಮಂಡೇ ನೈಟ್ ರೋ ಬಗ್ಗೆ. ಎಸ್ ಗಾಯ್ಸ್, ನೆಕ್ಸ್ಟ್ ವೀಕಿನ ಮಂಡೇ ನೈಟ್ ರೋಗೆ ಡಬ್ಲ್ಯೂ ಅವರು ಈಗಾಗಲೇ ತುಂಬಾ ದೊಡ್ಡ ಹಾಗೆ ಮ್ಯಾಸಿವ್ ವಿಚಾರಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಮುಂದಿನ ವಾರದ ಮಂಡೇ ನೈಟ್ ರೋಲಿ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು ಮಂಡೇ ನೈಟ್ ರೋಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಯಾವ ರೀತಿ ಆತಂಕನ ಹುಟ್ಟಾಕಿದ್ದಾರೆ ಅಂತ. ಲಿಟ್ರಲಿ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಿಸ್ ಆಗಿರ್ಬಹುದು, ಕಳೆದ ವಾರ ನಮ್ಮ ಆರ್ಡ್ರದ್ ಆಗಿರ್ಬಹುದು, ಅದ್ರಿಂದಿನ ವಾರ ಸೆತ್ ರೋಲೆನ್ಸ್ ಆಗಿರ್ಬಹುದು, ಎಲ್ಲರನ್ನು ಕೂಡ ಧೂಳಿಪಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ತಗೊಂಡು ಬಂದು ಬ್ರಾನ್ಸನ್ ರೀಡ್ ಅವರ ವಿರುದ್ಧ ನಿಲ್ಲಿಸಿದ್ದಾರೆ. ಸೊ ಗಾಯ್ಸ್, ಬಿಗ್ ಮ್ಯಾನ್ ವರ್ಸಸ್ ಬಿಗ್ ಮ್ಯಾನ್. ನೋಡೋಣ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಯಾರನ್ನ ವಿನ್ ಮಾಡಿಸ್ತಾರೆ ಅಂತ. ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಬ್ರಾನ್ ಸ್ಟ್ರೋಮನ್ ಅವ್ರಿಗೂ ಕೂಡ ಅದೇ ರೀತಿ ಗತಿನ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಇಷ್ಟೇ ಅಲ್ಲ ಗಾಯ್ಸ್, ನಮಗೆ ಮುಂದಿನ ವಾರ ಮಂಡೇ ನೈಟ್ ರಾ ಇಂದ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲಿ ಹಾಂಕಲ್ ಹೌಡಿ ಅವರ ಮ್ಯಾಚ್ ಕೂಡ ನಮಗೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್ ಡಬ್ಲ್ಯೂ ಅವರು ನಮ್ಮ ಚಾಟ್ ಗೇಬಲ್ ಆಗಿ ಹಾಂಕಲ್ ಹೌಡಿ ಅವರ ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಮಂಡೇ ನೈಟ್ ರಾಗೆ ಅನೌನ್ಸ್ ಮಾಡಿದ್ದಾರೆ. ನೋಡೋಣ, ಮೊದಲ ಬಾರಿ ಹಾಂಕಲ್ ಹೌಡಿ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಲಿಟರಲಿ ನಾನಂತೂ ಮುಂದಿನ ವಾರ ಮಂಡೇ ನೈಟ್ ರಾಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ಟ್ವಿಟರ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆದ್ರು ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ನಿಮ್ಗೆ ಗೊತ್ತೇ ಇರಬಹುದು, ಆಫ್ ಅವರ ಡೆತ್ ಆಯ್ತು. ಅದ್ರ ಬಗ್ಗೆ ನಮ್ಮ ರಾಕ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರು ಈಗ ನಮ್ಮ ಸೀಕಾ ಅವರ ಜೊತೆ ಸ್ವರ್ಗದಲ್ಲಿ ಆರಾಮಾಗಿ ಇದ್ದಾರೆ ಅಂತ ಕೆಲವೊಂದಷ್ಟು ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ರೀಸೆಂಟ್ ಆಗಿ ಅವರ ಶೂಟಿಂಗ್ ಮುಗಿತಲ್ಲ, ಅಂದ್ರೆ ಸ್ಮ್ಯಾಶಿಂಗ್ ಮಷಿನ್ ಮೂವಿಯ ಶೂಟಿಂಗ್ ಮುಗಿಸ್ಕೊಂಡು ನಮ್ಮ ರಾಕ್ ಅವರು ಸೀದಾ ತನ್ನ ಫ್ಯಾಮಿಲಿನ ಭೇಟಿ ಮಾಡೋದಕ್ಕೆ ಹೋಗಿದ್ರು. ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹವಾಯಿಗೂ ಕೂಡ ಹೋಗಿದ್ರು. ಅಲ್ಲಿನ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನ ನಮ್ಮ ರಾಕ್ ಅವರು ಹಂಚ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಹುಲಾ ಫಾಲಾ ತರ ಬೇರೊಂದು ನೆಕ್ಲೆಸ್ ನ ನಮ್ಮ ರಾಕ್ ಅವರು ಹಾಕೊಂಡಿದ್ದಾರೆ. ಸೊ ಫ್ಯಾಮಿಲಿ ಜೊತೆನೂ ಕೂಡ ನಮ್ಮ ರಾಕ್ ಅವರು ಎಂಜಾಯ್ ಮಾಡಿದ್ದಾರೆ. ಅಂಡ್ ಮತ್ತೊಮ್ಮೆ ನಾನು ಫ್ರೀ ಆದಾಗ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬರ್ತೀನಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ಸದ್ಯಕ್ಕೆ ನಮ್ಮ ರಾಕ್ ಅವರು ಡಬ್ಲ್ಯೂ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯ ಶೂಟಿಂಗ್ ಇಲ್ಲ. ಫ್ಯಾಮಿಲಿಗೂ ಕೂಡ ಟೈಮ್ ನ ಕೊಟ್ಟು ಫ್ಯಾಮಿಲಿಗೂ ಕೂಡ ಗುಡ್ ಬೈ ನ ತಿಳಿಸಿದ್ದಾರೆ. ಸೊ ಪ್ರಾಬಬ್ಲಿ ಡಬ್ಲ್ಯೂಗೆ ಇನ್ ಮುಂದೆ ಟ್ರೈನಿಂಗ್ ನ ಹಾಗೆ
ರಿಕವರಿ ಪ್ರಾಸೆಸ್ ನ ಶುರು ಮಾಡಬಹುದು ನಮ್ಮ ರಾಕ್ ಅವರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಯಾಶ್ ಇನ್ ಬರ್ಲಿನ್ ಬಗ್ಗೆ. ಡಬ್ಲ್ಯೂ ಅವರು ಇನ್ನ ಒಂದು ಮ್ಯಾಚ್ ನ ಬ್ಯಾಶ್ ಇನ್ ಬರ್ಲಿನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ನಮಗೊಂದು ಸ್ಟ್ರಾಪ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ. ಈಗ ಸ್ವಲ್ಪ ಬ್ಯಾಶ್ ಇನ್ ಬರ್ಲಿನ್ ಗೆ ಹೈಪ್ ಆದಂಗ ಆಯ್ತು. ಇದೊಂದು ಮ್ಯಾಚ್ ನ ಬಿಟ್ರೆ ಗೈಸ್ ಇನ್ನೆಲ್ಲದೂ ಕೂಡ ಓಕೆ ನಾರ್ಮಲ್ ಮ್ಯಾಚ್ ಅಂತ ಅನಿಸ್ತಾ ಇತ್ತು, ಎಕ್ಸೆಪ್ಟ್ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಗಂತರ್ ಅವರ ಮ್ಯಾಚ್. ಅಂಡ್ ಈಗ ನಮ್ಮ ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಸ್ಟ್ರಾಪ್ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ಬ್ಯಾಶ್ ಇನ್ ಬರ್ಲಿನ್ ಗೆ ಇನ್ನೂ ಕೂಡ ಹೈಪ್ ಆದಂಗ ಆಗಿದೆ. ಬ್ಯಾಶ್ ಇನ್ ಬರ್ಲಿನ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಅದಾದ್ಮೇಲೆ ನೋಡೋದಕ್ಕೆ ಸಿಗುವಂತಹ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆನೂ ಕೂಡ ಮಾತಾಡೋಣ. ಲಿಟರಲಿ ಬ್ಯಾಶ್ ಇನ್ ಬರ್ಲಿನ್ ಗಿಂತ ಇನ್ನೂ ಕೂಡ ಬ್ಯಾಡ್ ಬ್ಲಡ್ ಗೆನೆ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಹೈಪ್ ನ ಶುರು ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಒಂದು ಮ್ಯಾಚ್ ಅನೌನ್ಸ್ ಆಗಿಲ್ಲ, ಒಂದು ಕೂಡ ಪೋಸ್ಟರ್ ಬಿಡುಗಡೆ ಆಗಿಲ್ಲ, ಬಟ್ ಇಷ್ಟು ಬೇಗ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಸೋಲ್ಡ್ ಔಟ್ ಆಗಿದೆ. ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ರೋಮನ್ ರೈನ್ಸ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಒಂದು ಶೋನ ಖರೀದಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬ್ಯಾಡ್ ಬ್ಲಡ್ ತುಂಬಾ ವರ್ಷ ಆದ್ಮೇಲೆ ಮತ್ತೊಮ್ಮೆ ಪ್ರೀಮಿಯಂ ಲೈವ್ ಇವೆಂಟ್ ರಿಟರ್ನ್ ಆಗ್ತಾ ಇದೆ. ಅಂಡ್ ಬ್ಲಡ್ ಲೈನ್ ಸ್ಟೋರಿ ಲೈನ್ ಮಾತ್ರ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಎಲಿನೆಸೆಲ್ ಮ್ಯಾಚ್ ಕೂಡ ಇರುತ್ತೆ ಅಂತ ರೂಮರ್ಸ್ ಗಳು ಬರ್ತಾ ಇತ್ತು. ಅದಕ್ಕೋಸ್ಕರನೇ ಫ್ಯಾನ್ಸ್ ಗಳೆಲ್ಲರೂ ಕೂಡ ಬ್ಯಾಶ್ ಇನ್ ಬರ್ಲಿನ್ ಗಿಂತ ಬ್ಯಾಡ್ ಬ್ಲಡ್ ಬಗ್ಗೆನೇ ಸಿಕ್ಕಾಪಟ್ಟೆ ಹೈಪ್ ಅಲ್ಲಿದ್ದಾರೆ. ನೀವು ಯಾವ ಶೋಗೆ ಕಾಯ್ತಾ ಇದ್ದೀರಾ, ಬ್ಯಾಶ್ ಇನ್ ಬರ್ಲಿನ್ ಗೋ ಅಥವಾ ಬ್ಯಾಡ್ ಬ್ಲಡ್ ಗೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹೇಮನ್ ನ ಸ್ಪಾಯ್ಲರ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲ್ ಹೇಮನ್ ಅವರು ಇನ್ನ ಒಂದು ಮೆಗಾ ಸ್ಪಾಯ್ಲರ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ಬ್ಲಡ್ ಲೈನ್ 2.0 ಏನಿದೆ ಅಂದ್ರೆ ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಏನಿದೆ ಅಲ್ಲಿಗೆ ಇನ್ನ ಒಬ್ಬ ಮೆಂಬರ್ ನ ಡೆಬ್ಯೂ ನೋಡೋದಿಕ್ಕೆ ಸಿಗುತ್ತಂತೆ. ಅಂದ್ರೆ ನಮ್ಮ ಸೋಲೋ ಸಿಕೋವಾ ಅವರು ಔಟ್ ಸೈಡ್ ಇಂದ ಒಬ್ಬ ಮೆಂಬರ್ ನ ಕರ್ಕೊಂಡು ಬಂದು ತನ್ನ ಬ್ಲಡ್ ಲೈನ್ ಗೆ ಜಾಯಿನ್ ಮಾಡಿಸ್ಕೋತಾರಂತೆ. ಅಫ್ಕೋರ್ಸ್ ಮೊದಲಿಂದನೂ ಕೂಡ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಇವನ್ ಡಬ್ಲ್ಯೂ ಅವರು ಕೂಡ ಟಲಾಟೋಂಗಾ ಅನ್ನೋ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ಮಾಡಿ ಇಟ್ಕೊಂಡಿದೆ. ಸೊ ಈಗ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಹೀಕೋಲಿಯೋ ಅಥವಾ ಜಿಲ್ಲಾ ಫಾಟು ಇವರಿಬ್ಬರಲ್ಲಿ ಒಬ್ರು ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನ ಜಾಯಿನ್ ಆಗಬಹುದು ಅಂತ. ನನ್ನ ಪ್ರಕಾರ ಹೀಕೋಲಿಯೋ ಅವ್ರನ್ನ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಗೆ ಡಬ್ಲ್ಯೂ ಅವರು ಜಾಯಿನ್ ಮಾಡಿಸ್ತಾರೆ ಅಂತ ಅನ್ಕೋತೀನಿ. ಹೀಕೋಲಿಯೋ ಅವರು ಈಗಾಗಲೇ ಡಬ್ಲ್ಯೂ ಜೊತೆ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ. ಅಂಡ್ ಅವ್ರಿಗೋಸ್ಕರನೇ ಡಬ್ಲ್ಯೂ ಅವರು ಟಲಾಟೋಂಗಾ ಅನ್ನೋ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ಮಾಡಿಸಿ ಇಟ್ಕೊಂಡಿದೆ ಅಂತಾನು ಕೂಡ ನಾನು ನಿಮಗೆ ಮುಂಚೆ ಹೇಳಿದ್ದೆ. ಅಂಡ್ ಈಗ ನಮ್ಮ ಪಾಲ್ ಹೇಮನ್ ಅವರು ಕೂಡ ತಿಳಿಸಿದ್ದಾರೆ ಬ್ಲಡ್ ಲೈನ್ 2.0 ಗೆ ಇನ್ನ ಒಬ್ಬ ಮೆಂಬರ್ ಆಡ್ ಆಗಬಹುದಂತೆ. ಅಂಡ್ ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಪಾಲ್ ಹೇಮನ್ ಅವರು ನಾವಿನ್ನೂ ಕೂಡ ಥರ್ಡ್ ಇನ್ನಿಂಗ್ ಗೆ ಬಂದು ತಲುಪಿಲ್ಲ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಲ್ಲಿ ಅಂತ ತಾನು ಹೇಳಿದ್ದ ಸ್ಟೇಟ್ಮೆಂಟ್ ನೇ ಮತ್ತೆ ಬದಲಾಯಿಸಿದ್ದಾರೆ ಅಂತಾನೆ ಹೇಳ್ಬಹುದು. ರಸಲ್ಮೇನಿಯಾ 39 ಟೈಮ್ ಅಲ್ಲಿ ನಮ್ಮ ಪಾಲ್ ಹೇಮನ್ ಅವರು ಹೇಳಿದ್ರು ನಾವಿನ್ನೂ ಕೂಡ ಬಾಟಮ್ ಆಫ್ ದ ಥರ್ಡ್ ಇನ್ನಿಂಗ್ಸ್ ಅಲ್ಲಿ ಇದೀವಿ, ಇನ್ನು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ತುಂಬಾ ವಿಚಾರ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಈಗ ನಮ್ಮ ಪಾಲ್ ಹೇಮನ್ ಅವರು ಇದಿನ್ನೂ ಕೂಡ ಸೆಕೆಂಡ್ ಇನ್ನಿಂಗ್ಸ್, ನಾವ್ ಈಗ ತಾನೇ ಥರ್ಡ್ ಇನ್ನಿಂಗ್ ಗೆ ಬಂದು ತಲುಪಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತನ್ನೇ ಅವರು ಚೇಂಜ್ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಪ್ರಕಾರ ನೋಡೋದಾದ್ರೆ ಇನ್ನು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ನಮಗೆ ತುಂಬಾ ಮ್ಯಾಸಿವ್ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ನೋಡೋಣ ಗಾಯ್ಸ್ ಆ ಒಂದು ಮ್ಯಾಸಿವ್ ವಿಚಾರಗಳು ಏನೇನಾಗಿರುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.